ಯು ಆರ್ ಫ್ರಮ್ ತೆಲಂಗಾಣದಿಂದ ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸ್ತೀರಾ. IPS ಆಗಬೇಕು ಅನ್ನೋ ಒಂದು UPSC ಕಾಂಪಿಟೇಟಿವ್ ಎಕ್ಸಾಮ್ ಮೊದಲಿಂದನೂ ಟಾರ್ಗೆಟ್ ಮಾಡಿರಲೇಬೇಕು. ಯಾಕೆ ಸರ್ ನೀವು IPS ಆಗಲೇಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಯಾವಾಗ ಈ ಕನಸು ಆರಂಭ ಆಯ್ತು ನಿಮಗೆ? IPS ಅಂತಲ್ಲ, ಬಟ್ ಜನರಲಿ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ. UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೋದು ಅಂದರೆ ನಮ್ಗೆ ಗೊತ್ತಿರೋದು ಆವಾಗ IAS IPS ಇತ್ತು. ಸೊ ಆಗಬೇಕು ಅಂತ ಫಸ್ಟಿಂದ ಇತ್ತು. ಆದರೆ ಓದೋದ್ರಲ್ಲಿ ನಾವು BTech ಮಾಡಿ ಆ ಥರ ಆದಮೇಲೆ MTech ಮಾಡಿ ಆದ ನಂತರ ಸ್ವಲ್ಪ ಜಾಬ್ ಮಾಡಿ ನಂತರ ನಾವು ಸಿವಿಲ್ ಸರ್ವಿಸಸ್ ನಾನು ಅಟೆಂಪ್ಟ್ ಮಾಡಿದ್ದೇನೆ. ಸೊ ಯಾವಾಗ ಅಂದರೆ ಫಸ್ಟಿಂದ ಇತ್ತು, ಬಟ್ ಆ್ಯಕ್ಚುಲಿ ಕಾಂಕ್ರೀಟ್ ಪ್ಲ್ಯಾನಿಂಗ್ ಏನಿದೆ ಅದು ನಾವು ಜಾಬ್ MTech ಆದ ನಂತರನೇ ನಾನು ಪ್ಲ್ಯಾನ್ ಮಾಡಿದ್ದೆ ಕರೆಕ್ಟಾಗಿ. ಅಂದರೆ UPSC ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಶುರು ಮಾಡಿದ್ದೆ ಅವಾಗ. ಸರ್, ತಂದೆ ತಾಯಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಸಪೋರ್ಟಿವ್ ಆಗಿದ್ರು? ಸೊ ನಮ್ಮ ತಂದೆ ಎಕನಾಮಿಕ್ಸ್ ಲೆಕ್ಚರರ್, ಅವರು ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ರು. ಒಂದು 7 years ಆಗಿದೆ ಅವ್ರು ತೀರೋಗಿ. ಸೊ ಮದರ್ ಇಂಗ್ಲೀಷ್ ಲೆಕ್ಚರರ್. ಸೊ ಇಬ್ಬರು ವರಂಗಲಲ್ಲಿ, ಫಾದರ್ ಗವರ್ನಮೆಂಟ್ ಲೆಕ್ಚರರ್, ಸೊ ವರಂಗಲಲ್ಲಿ ಕೆಲಸ ಮಾಡ್ತಿದ್ರು. ಮದರ್ ಕೂಡ ವರಂಗಲಲ್ಲಿ ಕೆಲಸ ಮಾಡ್ತಿದ್ರು. ಫಾದರ್ಗೆ ಭಾಳ ಇತ್ತು ಅಂದರೆ ಸಿವಿಲ್ ಸರ್ವಿಸಸ್. ಸೊ ಫಾದರ್ ಕೂಡ ಅಟೆಂಪ್ಟ್ ಮಾಡಿದ್ರು, ಅವಾಗ ಇಂಟರ್ವ್ಯೂವರ್ಗೆ ಹೋಗಿದ್ರು. ಸೊ ಅವರು ಮಾಡೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಫಸ್ಟಿಂದ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಭಾಳ ಇತ್ತು. ಇನ್ಫ್ಯಾಕ್ಟ್ ನಾನು ASP ಆಗಿ ಜಸ್ಟ್ SP ಪ್ರಮೋಷನ್ ಆಗುವಾಗ ಅವ್ರು ತೀರೋಗಿದ್ರು. ಸೊ ಅಲ್ಲಿವರೆಗೆ ನಾನು ಅಟ್ಲೀಸ್ಟ್ ಆ ASP ಪೀರಿಯಡ್ ಅವರು ನೋಡಿದ್ರು. ಅಂದರೆ ಪೊಲೀಸ್ ಆಗಿ ನಾನು ಕೆಲಸ ಮಾಡಿದ್ದೆ ಸುರ್ಪುರಲ್ಲಿ ನಾನಿದ್ದಾಗ. ಸೊ ಅದು ನಮ್ಮ ತೆಲಂಗಾಣ ರಾಜ್ಯಕ್ಕೆ ಭಾಳ ಹತ್ತಿರ, ವರಂಗಲಿಂದ ಆಲ್ಮೋಸ್ಟ್ 6 hours ಜರ್ನಿ ಸುರ್ಪುರ್ಗೆ. ಸೊ ಭಾಳ ಫ್ರೀಕ್ವೆಂಟ್ ಆಗಿ ಬರ್ತಿದ್ರು, ಆಲ್ಮೋಸ್ಟ್ ಅಲ್ಲೇ ಇರ್ತಿದ್ರು. ಸೊ ಅದು ತುಂಬ ಅವ್ರಿಗೆ ಖುಷಿ ಅನಿಸಿತ್ತು ಇದು ನೋಡಿ. ನಾನು ಸಿವಿಲ್ ಸರ್ವಿಸಸ್ ಆಗಿ ಅಂದರೆ IPS ASP ನೋಡಿದಾಗ ಅವ್ರು ತುಂಬ ಖುಷಿ ಅನಿಸಿತ್ತು ಅವ್ರಿಗೆ. ಸರ್, ಬಾಲ್ಯದಲ್ಲಿ ಊರಲ್ಲಿದ್ದಾಗ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಆ ಸ್ನೇಹಿತರು ಇರ್ತಾರೆ, ಆ ಸ್ನೇಹ ಬಳಗ ಎಲ್ಲವನ್ನೂ ಸರ್ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತಂದರೆ ಕೆಲವೊಂದನ್ನು ತ್ಯಾಗ ಮಾಡಬೇಕು. ಆ ಟೈಮಲ್ಲಿ ಆಟೋಟದ ಜೊತೆಗೆ ಅಂದರೆ ಆಟ ಆಡುವಂಥದ್ದು, ಫ್ರೆಂಡ್ಸ್ ಜೊತೆ ಬೆರೆಯುವಂಥದ್ದು ಸ್ವಲ್ಪ ಕಡಿಮೆ ಇತ್ತಾ ಅಥವಾ ಪುಸ್ತಕದ ಹುಳನೇ ಆಗಿಲ್ಲ ಅಂತ? ಆ ಥರ ಎಲ್ಲ ಸ್ಟಡೀಸಲ್ಲಿ ಚೆನ್ನಾಗಿದ್ದೆ, ಬಟ್ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿದ್ರು. ಭಾಳಷ್ಟು ಜನ ಇದ್ದರು. ಕ್ರಿಕೆಟ್ ಆಡ್ತಿದ್ವಿ, ಸ್ಪೋರ್ಟ್ಸ್ ಆಡ್ತಿದ್ವಿ, ತುಂಬ ಸೋಷಿಯಲ್ ಆಗಿ ಆ್ಯಕ್ಟಿವ್ ಇರ್ತಿದ್ದೆ. ನಾನು ಹೇಳಿದಂಗೆ ಸ್ಕೂಲಿಂದ ಅಂದರೆ ಆ ಒಂದು ಡೈರೆಕ್ಷನ್ ಇತ್ತು ಮುಂಚೆಯಿಂದ, ಬಟ್ ಕಾಂಕ್ರೀಟ್ ಪ್ರಿಪ್ರೇಷನ್ ಅಂತೂ ಸ್ಕೂಲಿಂದ ಶುರು ಆಗಲ್ಲ. ತಂದೆ ತಾಯಿ ಸಿಕ್ತಿರೋದ್ರಿಂದ ಅದು ಕಾಲೇಜಿಗೆ ಬಂದ್ಮೇಲೆ ಅಂದ್ರೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಆದ ನಂತರನೇ ಮೆಚುರಿಟಿ ಬಂದ ನಂತರ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಆಗುತ್ತೆ. ಅಂದ್ರೆ ಬರೀ ಸ್ಕೂಲಿಂದ ಕನಸಿತ್ತು. ಸ್ವಲ್ಪ ಕ್ವಿಜ್ ಕಾಂಪಿಟೇಷನ್ಸ್ ಅಲ್ಲಿ ಜನರಲ್ ನಾಲೆಡ್ಜ್, ಎಸ್ಸೆ ರೈಟಿಂಗ್ ಇರ್ಬೋದು, ಸ್ಪೀಚಸ್ ಇರ್ಬೋದು, ಅದು ಆ ಥರ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇದರಲ್ಲಿ. ಬಟ್ ಕಾಂಕ್ರೀಟ್ ಪ್ರಿಪ್ರೇಷನ್ ಅಲ್ಲ. ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ನ್ಯೂಸ್ ಫಾಲೋ ಮಾಡ್ತಿದ್ದೆ, ಜನರಲ್ ಅವೇರ್ನೆಸ್, ಯಾರು ಏನು, MLA ಯಾರು, ಮಿನಿಸ್ಟರ್ ಯಾರು, ಎಲ್ಲ ಬೇಸಿಕ್ ನಾಲೆಡ್ಜ್ ಅಂದರೆ ಆ ಒಂದು ಅಪ್ರೋಚ್ ಇತ್ತು. ಬಟ್ ಆವಾಗ ಸೀರಿಯಸ್ ಪ್ರಿಪ್ರೇಷನ್ ಏನಿಲ್ಲ. ಸ್ಕೂಲಲ್ಲಿ ಸೀರಿಯಸ್ ಪ್ರಿಪ್ರೇಷನ್ ಇರೋಕ್ಕೆ ಸಾಧ್ಯ ಇಲ್ಲ ಸಿವಿಲ್ ಸರ್ವಿಸಸ್ಗೆ. ಸೊ ಆದ ನಂತರ ಭಾಳ ವರ್ಷಗಳಾದ ನಂತರನೇ ಸ್ಟಾರ್ಟ್ ಆಗಿದೆ ಸಿವಿಲ್ ಸರ್ವಿಸಸ್ ಇದು. ಸರ್, ಈ ಸಿವಿಲ್ ಸರ್ವಿಸ್ ನಾವು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪರ್ಸನಲ್ ಕ್ವಶನ್ ಸರ್, ಏನು ಅಂದರೆ ಕಾಲೇಜ್ ಲೈಫಲ್ಲಿ ಒಂದು ಕ್ರಶ್ ಆಗುವಂಥದ್ದು ಅಥವಾ ಯಾರು ನೋಡಿ ಅಟ್ರಾಕ್ಟ್ ಆಗುವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಆ ಏಜಲ್ಲಿ ಇರೋರು ಒಂದು ಆತ್ಮೀಯತೆ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಆ ರೀತಿ ಏನಾದ್ರು ಆಗಿತ್ತಾ ಕಾಲೇಜಲ್ಲಿ ಇದ್ದಾಗ? ಅಷ್ಟು ಸೀನ್ ಇಲ್ಲ ಅನಿಸ್ತದೆ ನನಗೆ ಆ ಕಾಲೇಜಲ್ಲಿ, ಆ ಥರ ಇಲ್ಲ. ಬಟ್ ಜನರಲ್ ಆಗಿ ಫ್ರೆಂಡ್ಸ್ ಜೊತೆ ಸಿನಿಮಾ ಹೋಗ್ತಿದ್ವಿ, ತುಂಬಾ ಕ್ರಿಕೆಟ್ ಮಾಡಿ ಆಡ್ತಿದ್ವಿ. ನಮ್ದು ಲೋಕ ನಮ್ಮಲ್ಲಿ ಕ್ರಶ್ ಅಂತ ಕ್ರಶ್ ಅಂದ್ರೆ ನಾವು ನೋಡ್ತಿದ್ವಿ, ಬಟ್ ಯಾರ ಜೊತೆ ಮಾತಾಡುವಂಥದ್ದು ಆ ಥರ ಏನು ಅಷ್ಟು ಧೈರ್ಯ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಭಾಳ ಶೈ ಸ್ಟೂಡೆಂಟ್ ಇದ್ದೆ. ನಮ್ಮ ಜೊತೆ ಸರ್, ನಮ್ಮ ಪ್ರಶ್ನವ್ರ ಜೊತೆ ಮಾತಾಡ್ಬೇಕಾದ್ರು ಸ್ವಲ್ಪ ನೀವು ಅಷ್ಟು ನಾನು ಅಂತೆ ಅಷ್ಟು ಇರಲಿಲ್ಲ. ಅಂದರೆ ಗೊತ್ತಿಲ್ಲ, ಅದು ಆ ಓರಿಯೆಂಟೇಷನ್ ಇರಲಿಲ್ಲ ಜಾಸ್ತಿ. ನಮ್ಮ ಫ್ರೆಂಡ್ಸ್ ಭಾಳ ಇರ್ತಿದ್ರು ನನಗೆ. ಇಲ್ಲಿ ಹೋದ್ರು ಫ್ರೆಂಡ್ಸ್ ಅಂತೂ ಭಾಳ ಆಗ್ತಿದ್ರು. ಕ್ರಿಕೆಟ್ ಕಂಪಲ್ಸರಿ ಆಡ್ತಿದ್ವಿ. ಸೊ ಆ ಥರ ಒಂದು ಗ್ರೂಪ್ ಫಾರ್ಮ್ ಆಗ್ತಿತ್ತು ನಮಗೆ. ಸೊ ಚೆನ್ನಾಗಿತ್ತು ಕಾಲೇಜ್. ಹೈದರಾಬಾದಲ್ಲಿ ಮಾಡಿದ್ದೆ ನಾನು.
ಎಲ್ಲ ಸ್ಟಡೀಸ್ ಎಲ್ಲ ಸ್ಕೂಲಿಂಗ್ ಎಲ್ಲ ನಾನು ವರಂಗಲಲ್ಲಿ ಮಾಡಿದೆ. ಓಕೆ. ಆದ ನಂತರ ಹೈದರಾಬಾದಲ್ಲಿ ಬಿ.ಟೆಕ್ ಮಾಡಿದೆ. IIT ಮದ್ರಾಸಲ್ಲಿ M.Tech ಮಾಡಿದೆ. ಆ ನಂತರ ಸ್ವಲ್ಪ ಜಾಬ್ ಮಾಡಿದೆ ನಾನು 3 years. ನಾನು 2011 ಎಕ್ಸಾಮ್ ಬರೆದಿದ್ದೆ. ಅದರಲ್ಲಿ IRS-IT ಬಂತು. IRS-IT. ಸೊ ಅಗೇನ್ ಒಂದು ಅಟೆಂಪ್ಟ್ ಮಾಡಿದ್ದೆ. 2013 ಎಕ್ಸಾಮ್ ಅಂದರೆ 2014 ಬ್ಯಾಚ್ ನಂದು IPS ಕರ್ನಾಟಕ ಕ್ಯಾಡರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.